ಇವತ್ತಿನ ವಿಷಯ ಐ ಆಮ್ ಶ್ಯೂರ್ ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕೆಂದರೆ ಕೆಟ್ಟ ಕನಸು ಅನ್ನೋದು ಕೇವಲ ಒಂದು ಕನಸು ಮರ್ತು ಬಿಡಬೇಕು ಅನ್ನೋ ವಿಷಯನ, ಅಥವಾ ಕೆಟ್ಟ ಕನಸಿಂದ ನಿಜವಾಗ್ಲೂ ಏನಾದರೂ ಕೆಟ್ಟದಾಗೋಗುತ್ತೆ ಅನ್ನೋ ಸೂಚನೆನ, ಮಾರನೇ ದಿನ ನಮ್ಮ ದೇಹ ನಮ್ಮ ಮನಸ್ಸು ಒಂಥರ ಏನೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆಯೋ ಅನ್ನೋ ಭಾವನೆ ಇರುತ್ತಲ್ಲ. ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ಅನಾರೋಗ್ಯದಲ್ಲಿರೋರು, ತುಂಬ ಉದ್ವೇಗದಲ್ಲಿರೋರು, ಮಾನಸಿಕ ಒತ್ತಡದಲ್ಲಿರೋರು ತಮ್ಮ ಬೇರೆ ಬೇರೆ ಸಮಸ್ಯೆಗಳ ಜೊತೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಾಗ ಕೆಟ್ಟ ಕನಸಿನ ಸಮಸ್ಯೆ ಬಗ್ಗೆನೂ ಖಂಡಿತವಾಗಿಯೂ ಎಷ್ಟೋ ಜನ ಹೇಳಿರ್ತಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಐ ಆಮ್ ಶ್ಯೂರ್ ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕೆಂದರೆ ಕೆಟ್ಟ ಕನಸು ಅನ್ನೋದು ಕೇವಲ ಒಂದು ಕನಸು ಮರ್ತು ಬಿಡಬೇಕು ಅನ್ನೋ ವಿಷಯನ, ಅಥವಾ ಕೆಟ್ಟ ಕನಸಿಂದ ನಿಜವಾಗ್ಲೂ ಏನಾದರೂ ಕೆಟ್ಟದಾಗೋಗುತ್ತೆ ಅನ್ನೋ ಸೂಚನೆನ, ಈ ಕೆಟ್ಟ ಕನಸು ಬಂದಾಗ ಯಾಕೆ ಮನಸ್ಸು ಅಷ್ಟು ಬೇಜಾರಲ್ಲಿರುತ್ತೆ, ಮಾರನೇ ದಿನ ನಮ್ಮ ದೇಹ ನಮ್ಮ ಮನಸ್ಸು ಒಂಥರ ಏನೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆಯೋ ಅನ್ನೋ ಭಾವನೆ ಇರುತ್ತಲ್ಲ, ಏನಿದು ನಿಗೂಢವಾಗಿದೆಯಲ್ಲ ಅಂತ ತುಂಬ ಜನ ಯೋಚನೆ ಮಾಡಿರ್ತಾರೆ. ಇವತ್ತು ಸಂಪೂರ್ಣವಾಗಿ ಕನಸಿನ ಬಗ್ಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಕ್ಕಾಗದೇ ಇದ್ರೂ ಕೆಟ್ಟ ಕನಸಿಗೆ ಸಂಬಂಧಪಟ್ಟಂತಹ ತುಂಬ ಮುಖ್ಯವಾದ ವಿಷಯಗಳನ್ನು ನೀವೇನು ಅರ್ಥ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ಅನಾರೋಗ್ಯದಲ್ಲಿರೋರು, ತುಂಬ ಉದ್ವೇಗದಲ್ಲಿರೋರು, ಮಾನಸಿಕ ಒತ್ತಡದಲ್ಲಿರೋರು, ಏನೋ ಆಘಾತಕ್ಕೆ ಒಳಗಾಗಿರೋರು ತಮ್ಮ ಬೇರೆ ಬೇರೆ ಸಮಸ್ಯೆಗಳ ಜೊತೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಾಗ ಕೆಟ್ಟ ಕನಸಿನ ಸಮಸ್ಯೆ ಬಗ್ಗೆನೂ ಖಂಡಿತವಾಗಿಯೂ ಎಷ್ಟೋ ಜನ ಹೇಳಿರ್ತಾರೆ. ಇಲ್ಲಿ ಕೆಟ್ಟ ಕನಸನ್ನು ಇಗ್ನೋರ್ ಮಾಡಿ ಅಥವಾ ವಿಪರೀತ ಏನೋ ಆಗೋಗತ್ತೆ ಅಂತ ಭಯ ಪಡಿ ಆ ಥರದ್ದೇನೂ ಅಲ್ಲ. ಸ್ವಲ್ಪ ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ಇದು ಎಷ್ಟು ಆ್ಯಕ್ಚುಲಿ ನಮಗೆ ಹೆಲ್ಪ್ ಮಾಡ್ತಾ ಇದೆಯಪ್ಪ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಮೊದಲನೇದಾಗಿ ಯಾಕಪ್ಪ ಬೀಳತ್ತೆ ಈ ಕೆಟ್ಟ ಕನಸು? ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ನಾನು ಇವತ್ತು ಒಂದು ಥೆರಪಿ ಅಥವಾ ಹೀಲಿಂಗ್ಗೆ ಸಂಬಂಧಪಟ್ಟಿರುವಂಥ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನು ಹೇಳ್ತೀನಿ. ಬಹುಪಾಲು ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರುವಂತಹ ಯಾವುದೋ ಒಂದು ಭಯ, ಅಥವಾ ಯಾವುದೋ ಒಂದು ಭಾವನಾತ್ಮಕ ಒತ್ತಡ, ಯಾವುದೋ ಒಂದು ದ್ವಂದ್ವ, ಅಥವಾ ಯಾವುದೋ ಸರಿಪಡಿಸ್ಕೊಳಕ್ ಆಗದೇ ಇರುವಂಥ ಇಶ್ಯೂ, ಅನ್ರಿಸಾಲ್ವ್ಡ್ ಇಶ್ಯೂ ಅಂತ ಹೇಳಿರ್ತೀವಿ. ಅಂದರೆ ಪರಿಹಾರ ಸಿಗದೆ ಅಸಮಾಧಾನ, ಅತೃಪ್ತಕರ ಮನಸ್ಥಿತಿ ಇರುವಂಥ ಯಾವುದೋ ಒಂದು ಮಾಹಿತಿ, ಇದನ್ನು ಮತ್ತೆ ಮತ್ತೆ ರಿಫ್ಲೆಕ್ಟ್ ಮಾಡೋಕೆ ನಿಮ್ಮ ಸುಪ್ತ ಮನಸ್ಸು ಕನಸಿನ ಮೂಲಕ ಆ ವಿಚಾರಗಳನ್ನು ನಿಮಗೆ ಕೊಡ್ತಾ ಇರುತ್ತೆ. ಇಲ್ಲಿ ಯಾವ ಕನಸಿಗೆ ಏನು ಅರ್ಥ, ಇದಕ್ಕೊಂದು ಡಿಕ್ಷನರಿ ಇದ್ಬಿಟ್ರೆ ನನಗೆ ಕಾಗೆ ಕಾಣಿಸಿದ್ರೆ ಏನು, ಬಾವಿ ಕಾಣಿಸಿದ್ರೆ ಏನು, ಹಳೆ ಬಟ್ಟೆ ಕಾಣಿಸಿದ್ರೆ ಏನು, ಸತ್ತವ್ರು ಕಾಣಿಸಿದ್ರೆ ಏನು ಅಂತ ತಿಳ್ಕೊಂಬಿಡ್ಬೋದಲ್ಲ ಮೇಡಮ್ ಅಂತ ಹೇಳ್ತಾರೆ. ವೆಲ್, ತುಂಬ ಜನ ಅದ್ರ ಬಗ್ಗೆ ಎಷ್ಟೊಂದು ಹೇಳ್ತಾರೆ, ಇದು ಕಾಣಿಸಿದ್ರೆ ಹೀಗೆ, ಅದು ಕಾಣಿಸಿದ್ರೆ ಹಾಗೆ ಅಂತ. ಆದರೆ ವೀಕ್ಷಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನಸ್ಸು ಯಾವ ಯಾವ ವಿಷಯಗಳಿಗೆ ಯಾವ ಯಾವ ಪದಗಳನ್ನು, ವ್ಯಕ್ತಿಗಳನ್ನು, ವಿಚಾರಗಳನ್ನು ಕನೆಕ್ಟ್ ಮಾಡಿದೆ, ಅದರ ಮೇಲೇ ಮನಸ್ಸಿನ ಮೂಲಕ ನಮಗೆ ನಿದ್ರೆಯಲ್ಲಿ ಡ್ರೀಮ್ಸ್ ಅಥವಾ ಕನಸು ರೀಪ್ರೊಡ್ಯೂಸ್ ಆಗೋದು. ಆದ್ದರಿಂದ ನಾವು ಎಷ್ಟೇ ರೆಫರೆನ್ಸಸ್ ಹೊರಗಡೆಯಿಂದ ತಗೊಂಡ್ರು, ನಾವು ನಮ್ಮ ಜೊತೆಲಿ ಕೂತು ನನ್ನ ಸುಪ್ತ ಮನಸ್ಸು ನನಗೆ ಈ ಯಾವ ಮಾಹಿತಿಯನ್ನು ಇದ್ರ ಮೂಲಕ ಕೊಡ್ತಾ ಇದೆ ಅಂತ ಅನಲೈಸ್ ಮಾಡೋವರೆಗೂ ಸಂಪೂರ್ಣವಾಗಿ ಸೂಕ್ತವಾಗಿ ಈ ಕೆಟ್ಟ ಕನಸಿನ ಆ ಸುಳಿಯಿಂದ, ನೋವಿನಿಂದ ಅಥವಾ ಕನಸನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಸಂಪೂರ್ಣವಾಗಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಉದಾಹರಣೆಗಳನ್ನು ತಗೊಳಕ್ಕಾಗದೇ ಇದ್ರೂ ಒಂದು 3-4 ಉದಾಹರಣೆಗಳ ಮೂಲಕ ಈ ಒಂದು ಕೆಟ್ಟ ಕನಸನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ಬಹುದು, ಆ ಸೂಚನೆಗಳನ್ನು ಹೇಗೆ ತುಂಬ ಉಪಯೋಗಕರವಾಗಿ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನಾನು ನಮ್ಮ ಕ್ಲೈಂಟ್ಸ್ಗಳಿಗೆ ಏನು ಟ್ರೀಟ್ಮೆಂಟ್ಗೆಲ್ಲ ಬರ್ತಿರ್ತಾರೆ ಅವರ ಒಂದು ಇದರಲ್ಲೇ ಆ ಅನುಭವ ನಾನು ಕೇಳಿರೋ ನಿಟ್ಟಿನಲ್ಲೇ ಕೆಲವು ಉದಾಹರಣೆಗಳನ್ನು ತಗೊಳ್ತೀನಿ. ಕೆಲವು ಥೆರಪಿ ಕ್ಲೈಂಟ್ಸ್ ಹೇಳ್ತಾರೆ, ಮೇಡಮ್ ನನಗೆ ಯಾರೋ ಅಟ್ಟಿಸ್ಕೊಂಡು ಬರ್ತಾ ಇರೋ ಥರ, ಎಲ್ಲಿಂದನೋ ಜೋರಾಗಿ ಬಿದ್ದುಬಿಡೋ ಥರ, ಸಡನ್ನಾಗಿ ಬಿದ್ದೆ ಅಂತ ಆವರಿಸ್ಕೊಂಡ್ಬಿಟ್ಟೆ ಅಂತ ಅನಿಸೋ ಥರ, ಬೆಂಕಿ ಹತ್ಕೊಂಡ್ಬಿಡ್ತು ಅನ್ನೋ ಥರ ಏನೋ ಒಂದು ಫೀಲಿಂಗ್, ಅದನ್ನು ನಾನು ಇಗ್ನೋರ್ ಮಾಡೋಕ್ಕಾಗಲ್ಲ, ಆ ಥರ ಕನಸು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ನಂಗೆ ತುಂಬ ಹಿಂಸೆ ಆಗುತ್ತೆ, ದಯವಿಟ್ಟು ಅದಕ್ಕೆ ಹೇಳಿ ಅಂತ ಹೇಳ್ತಾರೆ. ಇಲ್ಲಿ ಮೊದಲನೆಯ ಒಂದು ಹಂತದಲ್ಲಿ ನಮ್ಮ ಇಂಟೆನ್ಸ್ ಇಮೋಷನ್ಸ್ ಅಂತ ಹೇಳ್ತೀವಿ. ಅಂದರೆ ಭಾವನಾತ್ಮಕವಾಗಿ ಯಾವುದಾದ್ರೂ ಹಿಂದಿನ ಸಂದರ್ಭದಲ್ಲಿ ತುಂಬ ಒತ್ತಡ ಆಗಿದ್ದು ಅದರ ನೆನಪು ನಿಮಗೆ ನಕಾರಾತ್ಮಕವಾಗಿ ಪ್ರಭಾವ ಬೀರ್ತಾ ಇದ್ದರೆ ಹೇಗೆ ಅಂತ ಸುಮಾರು ವಿಡಿಯೋಸ್ಗಳಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ನಕಾರಾತ್ಮಕ ಹಳೆಯ ಭಾವನೆಗಳು ಬ್ರೇನ್ ಮರ್ತೋಯ್ತು ಅಂದ ತಕ್ಷಣ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಅಂತ ಅಲ್ಲ, ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮ್ಮನ್ನು ಅದು ಪ್ರಭಾವ ಬೀರ್ತಾ ಇರುತ್ತೆ. ನಿಮ್ಮ ವಿಚಾರಗಳು, ನಿರ್ಧಾರಗಳು, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಥಿತಿ
ತುಂಬ ರೀತಿಯಲ್ಲಿ. ಸೊ ಆ ಥರದ ಇಂಟೆನ್ಸ್ ನೆಗೆಟಿವ್ ಇಮೋಷನ್ಸ್ ಇದ್ದರೆ ಆಂತರಿಕ ಪ್ರಪಂಚದಿಂದ ಕೂಗಿ ಕೂಗಿ ಹೇಳುತ್ತೆ, ನೋಡಿ ಈ ಥರದೊಂದು ಫೀಲಿಂಗ್ ಉಳ್ಕೊಂಡಿದೆ, ಸರಿ ಮಾಡ್ಕೋ ಅಂತ ಹೇಳ್ತಾ ಇರುತ್ತೆ. ಇನ್ನು ತುಂಬ ಜನ ಐಮ್ ಶ್ಯೂರ್ ತುಂಬ ಜನಕ್ಕೆ ಇದು ಅನುಭವಕ್ಕೆ ಬಂದಿರುತ್ತೆ. ತುಂಬ ಜನ ಥೆರಪಿ ಕ್ಲೈಂಟ್ಸ್ ಹೇಳ್ತಾರೆ, ಮೇಡಮ್ ನಾನು ಇಷ್ಟು ವರ್ಷ ಆಯಿತು ಸ್ಕೂಲೆಲ್ಲ ಮುಗಿಸಿ ಹಾಲ್ ಟಿಕೆಟ್ ಮರ್ತೋಗಿರೋ ಥರ, ಎಕ್ಸಾಮಲ್ಲಿ ಅರ್ಧ ಬರೆದಿರೋ ಥರ, ಯಾವುದೋ ಎಕ್ಸಾಮ್ ಇದ್ದರೆ ಯಾವುದೋ ಓದ್ಕೊಂಡು ಹೋಗಿರೋ ಥರ, ಎಕ್ಸಾಮ್ಗೆ ಹೋಗಬೇಕು ಬಸ್ ಮಿಸ್ ಆಗೋ ಥರ ಕನಸು ಬೀಳ್ತಾನೇ ಇರುತ್ತಲ್ಲ ಮೇಡಮ್ ಅಂತ ಹೇಳ್ತಾರೆ. ವೆಲ್, ನಾನು ಇವಾಗ ಹೇಳ್ತಾ ಇರೋ ಉದಾಹರಣೆಗಳು ಎಲ್ಲರಿಗೂ ಇದೇ ಅರ್ಥ ಇರಬೇಕು ಅಂತಿಲ್ಲ. ಯಾಕಂದರೆ ನಾನು ಆಗಲೇ ಬಿಗಿನಿಂಗಲ್ಲೇ ಹೇಳಿದೆ, ನಮ್ಮ ಮನಸ್ಸು ಯಾವ ಭಾವನೆ ಯಾವ ವಿಚಾರವನ್ನು ಯಾವ ಒಂದು ದೃಶ್ಯದ ಮೂಲಕ ಕನೆಕ್ಟ್ ಮಾಡಿದೆ ಅನ್ನೋ ಆ ಗ್ರಿಡ್ ಇದೆಯಲ್ಲ, ಅದನ್ನು ಆ ಕನೆಕ್ಷನ್ ಅರ್ಥ ಮಾಡ್ಕೋಬೇಕ್ರಿ ಅಂತ. ಏನಿವೆ, ಬಹುಪಾಲು ಜನಕ್ಕೆ ಇದು ಕಾಮನ್ ಮತ್ತು ಇದೇ ರೀತಿ ಇರುತ್ತೆ. ಅದರಿಂದ ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೋ ಒಂದು ಹಳೆಯ ಟ್ರಾಮಾ, ಏನೋ ಆಘಾತ ಆಗೋಯ್ತು, ಆ ಟ್ರಾಮಾನ ಹೀಲ್ ಮಾಡಬೇಕು, ಅದಕ್ಕೆ ಚಿಕಿತ್ಸೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಲ್ಲಿ ಈ ಒಂದು ಕೆಟ್ಟ ಕನಸನ್ನು ಮತ್ತೆ ಮತ್ತೆ ರೀಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಏನು ಸುಮ್ಮನೆ ಭಯ ಪಡಿಸಿರ್ತಾರ ಟೀಚರ್ಗಳು ಚಿಕ್ಕ ವಯಸ್ಸಲ್ಲಿ, ಎಕ್ಸಾಮ್ ಆಗಲಿಲ್ಲ ಅಂದರೆ ಹಾಗೆ ನೀನು ಲಾಸ್ ಆಗೋಗ್ತೀಯಾ, ನೀನು ಮನೆ ಬಿಟ್ಟು ಓಡಿಸ್ಬಿಡ್ತೀವಿ, ರೂಮಲ್ಲಿ ಕಟ್ಟಾಕ್ಬಿಡ್ತೀವಿ, ನೀನು ಮಾತಾಡಿಸೋದೇ ಇಲ್ಲ, ಬಾ ಟ್ರಾಮಾ ಟಾರ್ಚರು, ನಿಜವಾಗ್ಲೂ ನರಕನ ಚಿಕ್ಕ ವಯಸ್ಸಲ್ಲೇ ಹಾಗೇ ತೋರಿಸ್ಕೊಂಡು ಕರ್ಕೊಂಡು ಬಂದುಬಿಡ್ತಾರೆ ಎಕ್ಸಾಮ್ ಹೆಸರಲ್ಲಿ. ಎಷ್ಟೋ ಜನ ಪೋಷಕರು ಇವತ್ತಿಗೂ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ. ಸೊ ಅದು ಚಿಕ್ಕದಂತ ಅನಿಸ್ಬಹುದು, ಅಥವಾ ಹೊಡೆಯೋ ಥರ, ಸ್ಕೇಲ್ ಪಕ್ಕದಲ್ಲೇ ಇಟ್ಕೊಳ್ಳೋ ಥರ, ಅಥವಾ ಅವಾಗವಾಗ ಹೋಗಿ ಅವ್ರಿಗೆ ಹೊಡೆಯೋ ಥರ, ಗಿಳ್ಳೋ ಥರ ಏನೇನೋ ಟ್ರಾಮಾ ಮಾಡ್ತಾ ಇರ್ತಾರಲ್ಲ, ಸಣ್ಣ ಪ್ರಮಾಣದಲ್ಲಾದ್ರೂ ಅಯ್ಯೋ ಇದಿಲ್ಲ ಅಂದರೆ, ಯಾಕಂದರೆ ಮಗು ಅದನ್ನು ಎಷ್ಟು ಡೀಪಾಗಿ ಅದನ್ನು ಒಳಗಡೆ ತಗೊಳ್ತಾ ಇದ್ದ ದೇವರಿಗೆ ಗೊತ್ತಲ್ವಾ. ಸೊ ಅದರಿಂದ ಅದು ಟ್ರಾಮಾ ಥರ ಇರಬಹುದು. ಇದೊಂದು ಉದಾಹರಣೆ ಅಷ್ಟೇ. ಈ ಥರ ಬೇರೆ ಬೇರೆ ಟ್ರಾಮಾ ಲೈಫಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿರುತ್ತೆ. ಅದನ್ನು ಹೀಲ್ ಮಾಡೋ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಈ ರೀತಿ ಕನಸುಗಳನ್ನು ಅದು ಕೊಡ್ತಾ ಇರುತ್ತೆ. ಇನ್ನು ಮೂರನೇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸುಪ್ತ ಮನಸ್ಸು ಕೆಲವೊಂದು ನಿರ್ದಿಷ್ಟವಾದ ಚಿಹ್ನೆಗಳ ಮೂಲಕ ಕೆಲವೊಂದು ಮಾಹಿತಿಯನ್ನು ಮತ್ತೆ ನಮ್ಮ ಮುಂದೆ ತಗೊಂಡು ಬಂದು ಕೊಡ್ತಾ ಇರುತ್ತೆ. ಅಂದರೆ ಈಗ ಯಾವುದೋ ಒಂದು ವಿಚಾರ ನಾನು ಮರ್ತೋಗಿದ್ದೀನಿ, ಅಥವಾ ಯಾವುದ್ರ ಬಗ್ಗೆನೂ ತಯಾರಿ ಮಾಡ್ಕೊಳ್ಬೇಕು, ಎಲ್ಲೋ ಯಾಮಾರ್ತಾ ಇದ್ದೀನಿ, ಯಾವುದೋ ತಪ್ಪು ನಿರ್ಧಾರ, ಅಥವಾ ಯಾವುದೋ ಒಳಿತಾಗುತ್ತೆ ಅನ್ನುವಂತಹ ಭರವಸೆ. ಯಾಕಂದರೆ ನಾವು ಜಾಗೃತ ಮನಸ್ಸಿನ ಪ್ರಪಂಚದಲ್ಲಿ ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ, ಕೆಲವು ಸತಿ ನಿರಾಸೆ ಆಗೋಗಿರ್ತೀವಿ, ಕೆಲವು ಸತಿ ಭಯದಲ್ಲಿರ್ತೀವಿ. ಆದರೆ ನಮ್ಮ ಒಳ ಮನಸ್ಸಿಗೆ ಆಲ್ ನೋವರ್ ಸುಪ್ತ ಮನಸ್ಸು ಅಂತ ನಾವು ಹೇಳ್ತೀವಿ, ಉಪಪ್ರಜ್ಞೆ, ಅದಕ್ಕೆ ಸೂಚನೆ ತುಂಬ ಮುಂದಿಂದೂ ಇರೋದ್ರಿಂದ ಅದಕ್ಕೆ ನಾವು ಇಂಟ್ಯೂಷನ್ ಅಂತ ಕರಿಬೋದು ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಅದೇನು ಮಾಡುತ್ತೆ, ಈ ಮಾಹಿತಿಗಳನ್ನು ಈ ರೀತಿ ಒಂದೊಂದು ನಿರ್ದಿಷ್ಟವಾದ ಚಿಹ್ನೆ, ಗುರುತು, ಅಥವಾ ಅದು ಒಂದು ಪ್ರಾಣಿ ರೀತಿಲೋ, ಒಂದು ಪಕ್ಷಿ ರೀತಿಲೋ, ಹರಿಯೋ ನೀರಿನ ರೀತಿಲೋ, ಒಂದು ಹಳೆ ಮನೆ ರೀತಿಲೋ, ಹೊಸ ಮಹಲ್ ರೀತಿಲೋ, ಎಷ್ಟೋ ರೀತಿಯಲ್ಲಿ ನಮಗೆ ಆ ಒಂದು ಕನಸನ್ನು ಕೊಡುತ್ತೆ. ಆದರೆ ಇದು ಯಾವುದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ದೇ ಇರೋದ್ರಿಂದ ನಾವು ಅದನ್ನು ಹೀಲ್ ಮಾಡ್ಕೊಳ್ಬೇಕು ಅನ್ನೋ ಇಂಪಾರ್ಟೆನ್ಸ್ ನಮಗಿಲ್ಲ. ನಾನು ಸುಮಾರು ಜನಕ್ಕೆ ಇವತ್ತಿಗೂ ನೋಡ್ತೀನಿ, ಏನೋ ದೇಹಕ್ಕೆ ನೋವಾಯಿತು, ಆಗ್ತಾ ಇಲ್ಲ, ನನಗೆ ನಾರ್ಮಲ್ ಕೆಲಸ ಮಾಡಬೇಕು ಅಂತ ಆಗ್ತಾ ಇಲ್ಲ ಮಾಡೋಕ್ಕೆ ಅಂದಾಗ ಅವರು ಹೀಲಿಂಗು, ಟ್ರೀಟ್ಮೆಂಟು, ಥೆರಪಿ ಅಂತ ಓಡ್ತಾರೆ. ಮನಸ್ಸಲ್ಲಿ ಕಿರಿಕಿರಿ ಆಗ್ತಾ ಇದೆ, ಭಾವನೆಯಲ್ಲಿ ಹಿಂಸೆ ಆಗ್ತಾ ಇದೆ, ನಕಾರಾತ್ಮಕ ಆಲೋಚನೆ ಬರ್ತಾ ಇದೆ, ಸಂಬಂಧಗಳು ಹಾಳಾಗ್ತಾ ಇದೆ, ನೆಮ್ಮದಿಯಾಗಿಲ್ಲ, ನಾನು ಆ ಖುಷಿ ಅನುಭವಕ್ಕೆ ಬರ್ತಾ ಇಲ್ಲ, ಇದೆಲ್ಲ ಇಂಪಾರ್ಟೆಂಟ್ ಅಂತ ಅನಿಸೋದೇ ಇಲ್ಲ. ಅದಕ್ಕೆಲ್ಲ ಟ್ರೀಟ್ಮೆಂಟ್ಗೆ ಹೋಗಬೇಕು, ಅಟ್ಲೀಸ್ಟ್ ಒಂದು 10 ಜನನ ಕೇಳಬೇಕು, ಏನಾದ್ರು ಮಾಡ್ಕೊಳ್ಳೋಣ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಆ ಒಂದು ಫೈನಲ್ ಹಂತಕ್ಕೆ ತೊಗೊಂಡು ಹೋಗಿ ಇಮಿಡಿಯೇಟಾಗಿ ರಿಕವರ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ಸ್ವಲ್ಪ ಸೂಕ್ಷ್ಮ ಆದರೆ ಈ ಹಂತದಲ್ಲೇ ತುಂಬ ಚೆನ್ನಾಗಿ ನಿಮಗೆ ನೀವು ಹೆಲ್ಪ್ ಮಾಡ್ಕೋಬೋದು. ಏನು ಮಾಡ್ಕೋಬಹುದು? 1-2 ಎಕ್ಸಾಂಪಲ್ಸ್ ಕೊಡ್ತೀನಿ. ನಾನು ಆಗಲೇ ಹೇಳಿದಾಗೆ ಸಮಯದ ಅಭಾವ ಇರೋದ್ರಿಂದ ನಾನು ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಬಟ್ ಖಂಡಿತ ಇದನ್ನು ನೀವು ಉಪಯೋಗಿಸ್ಕೋಬೋದು. ಕನಸು ಬಿದ್ದ ಮೇಲೆ ಕೆಲಸ ಎಚ್ಚರಿಕೆ ಆಗೋಗುತ್ತೆ. ಭೀಕರವಾದ ಕನಸಾದರೆ ಖಂಡಿತ ಅದರ ಹೈಲೈಟ್ಸ್, ಪೂರ್ತಿ ಕನಸು ಬರಿಬೇಡಿ, ಹೈಲೈಟ್ಸ್ ಬರ್ಕೊಳ್ಳಿ. ಒಂದು ಬಾವಿಲಿ ಬಿದ್ದಂಗೆ ಭಯ ಆಯಿತು, ಯಾರೋ ಹಟ್ಟಿಸ್ಕೊಂಡು ಬರ್ತಾಯಿದ್ರು, ಎಕ್ಸಾಮ್ ಥರ ಭಯ ಬಂತು, ಅಲ್ಲೇ ಬರಿತಾನೆ ನಿಮ್ಗೆ ಹಿಂಟ್ ಸಿಕ್ಬಿಡತ್ತೆ ನಿಮ್ಮಲ್ಲಿರೋ ಯಾವ ನ್ಯೂನ್ಯತೆ ಮೇಲೆ ನೀವು ವರ್ಕ್ ಮಾಡ್ಬೋದು ಇವಾಗ ಅಂತ. ಸೊ ಜರ್ನಲಿಂಗ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದನ್ನು ನೀವು ಮಾಡಬಹುದು. ಇದು ನಮಗೆ ಸೆಲ್ಫ್ ಅನಾಲಿಸಿಸ್, ನಮ್ಮ ಬಗ್ಗೆ ನಾವು ಆಳವಾದ ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ಖಂಡಿತ ತುಂಬ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ಭೀಕರವಾದ ಭಯ, ಕೆಲವರಿಗೆ ಕೆಟ್ಟ ಶಕ್ತಿಯ ರೀತಿ, ಕೆಟ್ಟ ಕನಸುಗಳು ಮತ್ತು ಕೆಟ್ಟ ಅನುಭವದ ರೀತಿ, ಯಾರೋ ಅಬ್ಯೂಸ್ ಮಾಡೋ ರೀತಿ, ಅಟ್ಯಾಕ್ ಮಾಡೋ ರೀತಿ, ಈ ಥರ ಎಲ್ಲ ಆಗುತ್ತೆ. ಇದು ನೆಗೆಟಿವೇ ಆಗಿರಬೇಕು ಅಂತೇನಿಲ್ಲ, ಇದೊಂದು ಒಳ್ಳೆ ಮೆಸೇಜು ಆಗಿರಬಹುದು. ಬಟ್ ಇದು ಟ್ರಾಮಾ ಥರ ನಿಮ್ಗೆ ಅನ್ನಿಸ್ತಾ ಇದ್ದರೆ ಖಂಡಿತ ಸೂಕ್ತರ ಸಲಹೆ ತೊಗೊಂಡು ಅದರಿಂದ ಹೊರಗಡೆ ಖಂಡಿತ ಬರಬಹುದು. ಅದಕ್ಕೂ ಕೂಡ ನೀವು ಇದು ಮಾಡಿ. ಯಾಕಂದರೆ ಆ ಥರದ ಅನುಭವಗಳು ಆವಾಗಲೂ ಅನುಭವಿಸ್ತಾ ಇರೋದು ನಿಮ್ಮ ಮನಸ್ಸೇ, ದ ಮೈಂಡ್ ವಿಚ್ ಇಸ್ ವಿಟ್ನೆಸ್ಸಿಂಗ್ ಅಂತೀವಿ. ಮತ್ತು ಜಾಗೃತವಾಗಿ ನೀವು ಅದನ್ನು ರೀಕಾಲ್ ಮಾಡಿಕೊಂಡಾಗ ಹಿಂಸೆ ಅನುಭವಿಸೋದು ನಿಮ್ಮ ಮನಸ್ಸೇ. ಸೊ ಅದೇ ಮನಸ್ಸೇ ನಿಮ್ಮ ಬೇರೆ ಬೇರೆ ಆರೋಗ್ಯವನ್ನು
ವಿಚಾರಗಳನ್ನು, ಗುರಿಗಳನ್ನು, ಆಸೆಗಳನ್ನು ನೋಡ್ಕೊಳ್ತಾ ಇರೋದು. ಸೊ ಅದೆಲ್ಲ ಏನು ಬೇರೆ 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 ಅಲ್ಲ ಅಲ್ವಾ. ಅಲ್ಟಿಮೇಟ್ಲಿ ಇಟ್ ಇಸ್ ಒನ್ ಇಂಟಿಗ್ರೇಟೆಡ್ ಯೂನಿಟ್. ಸಮಗ್ರವಾಗಿ ನೋಡೋದಾದ್ರೆ ಅದೆಲ್ಲ ನಿಮ್ಮನ್ನೇ ಒಂದಲ್ಲ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಆದ್ದರಿಂದ ನೀವು ಅದಕ್ಕೆ ಸೂಕ್ತವಾದ ಸಲಹೆ ಮತ್ತು ಥೆರಪಿಯನ್ನು ತಗೊಂಡು ಕೂಡ ಅದಕ್ಕೆ ಸಹಾಯ ತಗೊಳ್ಬಹುದು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರ ಜೊತೆ ಹಂಚ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ, ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.